ನಮಸ್ಕಾರ ಬಂಧುಗಳೇ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು LLP ನೇಮಲ್ಲೇ ಇದೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತೇಳಿ. ಸೊ ಕನ್ವೆನ್ಷನಲ್ ಪಾರ್ಟ್ನರ್ಶಿಪ್ ಫರ್ಮ್ ಕಂಪೇರ್ ಮಾಡಿದ್ರೆ LLP ಅನ್ನೋದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ಲಯಬಿಲಿಟಿ ಅನ್ನೋದು ಲಿಮಿಟ್ ಆಗಿರ್ತದೆ. ಏನೇ ಲಾಸ್ ಆದರೂ ಕೂಡ ನಿಮ್ಮ ಬಿಸ್ನೆಸ್ಗಳಲ್ಲಿ ಲಯಬಿಲಿಟಿ ಅನ್ನೋದು ಕನ್ವೆನ್ಷನಲ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅನ್ಲಿಮಿಟೆಡ್ ಆಗಿತ್ತು. ನಿಮ್ಮ ಪಾರ್ಟ್ನರ್ಗಳು ಏನೇನಿದ್ದೀರಾ ಎಲ್ಲರೂ ಆ ಹಣವನ್ನು ತುಂಬಿ ಆ ಸಾಲವನ್ನು ತೀರಿಸಬೇಕಾಗಿತ್ತು. ಆದರೆ ಈ LLPನಲ್ಲಿ ಏನಾಗುತ್ತೆ, ಲಯಬಿಲಿಟಿ ಅನ್ನೋದು ಲಿಮಿಟೆಡ್ ಆಗಿರ್ತದೆ ಟು ದಿ ಎಕ್ಸ್ಟೆಂಟ್ ಆಫ್ ನೀವು ಏನು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀರಾ ಆ ಫರ್ಮ್ ಒಳಗಡೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ನಿಮ್ಮ ಪರ್ಸ್ನಲ್ ಅಸೆಟ್ಸ್ಗೆ ಯಾವುದೇ ರೀತಿ ಲಯಬಿಲಿಟಿ ಅನ್ನೋದು ಬರೋದಿಲ್ಲ. ಸೊ ಕನ್ವೆನ್ಷನಲ್ ಕಂಪೇರ್ ಮಾಡಿದ್ರೆ ಈ LLP ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೀವು ಯಾರ್ಯಾರು ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡ್ಕೋಬೇಕು LLPನಲ್ಲಿ ಅಂತ ಅಂದ್ಕೊಳ್ಳೋರು LLP ಆ್ಯಕ್ಟ್ 2008 ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟು ರಿಜಿಸ್ಟರಿಂಗ್ ಅಥಾರಿಟಿ ಆಗಿರ್ತದೆ. ಅಲ್ಲಿಗೆ ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ತೊಗೋಬೋದು. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, KYC ಡಾಕ್ಯುಮೆಂಟ್ಸು ಪಾರ್ಟ್ನರ್ಸ್ ಏನಿದೆ ಅದನ್ನು ಕೊಟ್ಟು ಮತ್ತು LLP ಅಗ್ರಿಮೆಂಟನ್ನು ರೆಡಿ ಮಾಡಬೇಕಾಗುತ್ತೆ. ನಮ್ಮ ಹತ್ರ ಡೀಟೇಲ್ಡಾಗಿ 100+ ಕ್ಲಾಸ್ ಇರೋವಂಥ ಒಂದು ಡೀಟೇಲ್ಡ್ ಅಗ್ರಿಮೆಂಟ್ ಇದೆ. ಅದನ್ನು ಇಟ್ಕೊಂಡು ನಿಮ್ಮ ಬಿಸ್ನೆಸ್ಗೆ ರಿಲಿವೆಂಟ್ ಆಗಿರೋದು ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ, ಏನು ಬಿಸ್ನೆಸ್ ಮಾಡ್ತೀರಾ ನೀವು, ನಿಮ್ಮ ಪಾರ್ಟ್ನರ್ಗಳ ಮಧ್ಯೆ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಬೇಕು, ಪಾರ್ಟ್ನರ್ಗಳು ರೆಮ್ಯುನರೇಷನ್ ತೊಗೊಳ್ಳೋದಾಗಿರ್ಬೋದು, ನಿಮ್ಮ ರೈಟ್ಸ್ ಏನಿರ್ತದೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರ್ತದೆ, ಬ್ಯಾಂಕ್ ಅಕೌಂಟ್ನ ಯಾರು ಆಪ್ರೇಟ್ ಮಾಡಬೇಕು, ಯಾರು ಸೈನ್ ಮಾಡಬೇಕು, ಎಲ್ಲ ಡೀಟೇಲ್ಡಾಗಿ ಅದರಲ್ಲಿ ಬರೆದಿರ್ತಾರೆ. ಅದನ್ನು ಸೈನ್ ಮಾಡಿಬಿಟ್ಟು ನೀವು ರಿಜಿಸ್ಟ್ರೇಷನ್ ತೊಗೋಬೋದು. ಆ ರಿಜಿಸ್ಟ್ರೇಷನ್ ತೊಗೊಳ್ಳೋದ್ರ ಜೊತೆಗೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬರುತ್ತೆ. ನಿಮಗೆ ಪ್ಯಾನ್ ಕಾರ್ಡ್ ಕೂಡ ಕೊಡ್ತಾರೆ, ಟ್ಯಾನ್ ಕೂಡ ಕೊಡ್ತಾರೆ. ಟ್ಯಾನ್ ಅಂದರೆ ಟ್ಯಾಕ್ಸ್ ಡಿಡಕ್ಷನ್ ಅಕೌಂಟ್ ನಂಬರ್ ಅಂತೇಳಿ, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿ ಯಾರು ಪಾರ್ಟ್ನರ್ಗಳಾಗ್ತೀರಾ, ಮಿನಿಮಮ್ ಇಬ್ಬರು ಪಾರ್ಟ್ನರ್ ಇರಲೇಬೇಕು ಫರ್ಮ್ಗಳಿಗೆ. ಆ ಇಬ್ಬರು ಡೆಸ್ಟಿನೇಟೆಡ್ ಪಾರ್ಟ್ನರ್ ಏನಿರ್ತೀರಾ ಅವ್ರಿಗೆ DIN ನಂಬರ್ ಕೂಡ ಬರ್ತದೆ. DIN ಅಂದರೆ ಡೈರೆಕ್ಟರ್ ಐಡೆಂಟಿಫಿಕೇಷನ್ ನಂಬರ್ ಅಂತೇಳಿ ಒಂದು ಯುನಿಕ್ ನಂಬರ್. ಹೆಂಗೆ ನಮ್ಗೆ ಆಧಾರ್ ಕಾರ್ಡ್ಗೆ ನಂಬರ್ ಕೊಟ್ಟಿರ್ತಾರೆ, ಪ್ಯಾನ್ ಕಾರ್ಡ್ಗೆ ನಂಬರ್ ಕೊಟ್ಟಿರ್ತಾರೆ, ಅದೇ ರೀತಿ ಗೌರ್ಮೆಂಟ್ ಕಡೆಯಿಂದ ಕೂಡ ಪ್ರತಿಯೊಬ್ಬರು ಡೆಸಿಗ್ನೇಟೆಡ್ ಪಾರ್ಟ್ನರ್ಗೆ ಅವರಿಗೆ ಒಂದೊಂದು ಯುನಿಕ್ ನಂಬರನ್ನು ಕೊಟ್ಟಿರ್ತಾರೆ. ಅದನ್ನು ಕೂಡ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಆ ರಿಜಿಸ್ಟ್ರೇಷನ್ ಪ್ರೊಸೆಸಲ್ಲಿ ಇವೆಲ್ಲ ನಿಮ್ಗೆ ಇನ್ಕ್ಲೂಡ್ ಆಗಿರುತ್ತೆ. ಅವೆಲ್ಲ ತೊಗೊಂಡು ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇದಾದಮೇಲೆ ನೀವು GST ಬೇಕು ಅಂತೇಳಿದ್ರೆ ಅಪ್ಲೈ ಮಾಡ್ಬೋದು, GST ರಿಜಿಸ್ಟ್ರೇಷನ್ ತೊಗೊಳ್ಬೋದು. ಅಥವಾ ನಿಮ್ಗೆ ಬೇಡ, ಟರ್ನ್ ಓವರು ಕಡಿಮೆ ಇದೆ, ಥ್ರೆಶೋಲ್ಡ್ ಲಿಮಿಟ್ಗಿಂತ ಕಡಿಮೆ ಇದೆ ಅಂತೇಳಿದ್ರೆ ನೀವು ಹಾಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು LLP ಫಾರ್ಮಲ್ಲಿ. ಥ್ಯಾಂಕ್ ಯು.